ನಾಗಮಂಗಲದ ಬಳಿಕ ದಾವಣಗೆರೆ ಬೂದಿ ಮುಚ್ಚಿದ ಕೆಣ್ಣದಂತಹ ಪರಿಸ್ಥಿತಿಯನ್ನು ಎದುರಿಸ್ತಾ ಇತ್ತು. ಇನ್ನು ಇಲ್ಲೂ ಕೂಡ ಕಲ್ಲು ತೂರಾಟ ಪೂರ್ವ ನಿಯೋಜಿತ ಕೃತ್ಯ ಅನ್ನೋದಕ್ಕೆ ಪ್ರಬಲ ಸಾಕ್ಷಿಗಳು ಸಿಗ್ತಾ ಇದೆ. ಹಾಗೂ ಎರಡೂ ಕೋಮಿನ ಮುಖಂಡರು ಪರಿಸ್ಥಿತಿಯನ್ನ ತಿಳಿಗೊಳಿಸದೇ ಇದ್ರೆ ನಾಗಮಂಗಲದ ರೀತಿ ಬಹಳ ಡ್ಯಾಮೇಜ್ ಆಗ್ತಾ ಇತ್ತು ಅನ್ನೋದು ಕೂಡ ಪೊಲೀಸರ ತನಿಖಾ ವರದಿಯಲ್ಲಿದೆ. ಹಾಗಾದ್ರೆ ಪೂರ್ವ ನಿಯೋಜಿತ ಅನ್ನೋದಕ್ಕೆ ಏನೇನು ಪ್ರಬಲ ಸಾಕ್ಷಿಗಳು ಸಿಗ್ತಾ ಇದೆ ಅನ್ನೋದ್ರ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ದಾವಣಗೆರೆ ಗಲಭೆಗೆ ಪೂರ್ವ ನಿಯೋಜಿತ ಪ್ಲಾನ್. ಚೀಲಗಳಲ್ಲಿ ಬಿಯರ್ ಬಾಟಲ್ ಶೇಖರಣೆ ಮಾಡಿದ್ರ. ಗಲಭೆಗೆ ಮಕ್ಕಳನ್ನು ಬಳಸಿಕೊಂಡ್ರ ಕಿಡಿಗೇಡಿಗಳು. ಗಣೇಶ ವಿಸರ್ಜನೆ ಮೆರವಣಿಗೆ ಮೇಲೆ ಕಲ್ಲು ತೂರಾಟದಿಂದ ಬೂದಿ ಮುಚ್ಚಿದ ಕೆಂಡದಂತಾಗಿದ್ದ ದಾವಣಗೆರೆ ಇದೀಗ ಸಹಜ ಸ್ಥಿತಿಗೆ ಬಂದಿದೆ. ಪೊಲೀಸರು ಹಾಗೂ ಎರಡು ಕೋಮಿನ ಮುಖಂಡರ ಸಮಯ ಪ್ರಜ್ಞೆಯಿಂದ ಭಾರಿ ಅನಾಹುತ ತಪ್ಪಿದಂತಾಗಿದೆ. ಅದರ ಜೊತೆಗೆ ಈ ಗಲಭೆ ಸಾಕಷ್ಟು ಪೂರ್ವ ನಿಯೋಜಿತವಾಗಿದ್ದು ಎನ್ನುವ ಅನುಮಾನಗಳು ಕೂಡ ಹೆಚ್ಚಾಗಿದೆ. ಗುರುವಾರ ಸಂಜೆ ದಾವಣಗೆರೆಯ ಬೇತೂರು ರಸ್ತೆಯಲ್ಲಿ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆದಿತ್ತು. ನಗರದ ಬೇತೂರು ರಸ್ತೆ, ಅರಳಿಮರ ವೃತ್ತ, ಆನೆಕೊಂಡ, ಮಟ್ಟಿಕಲ್ಲು ಪ್ರದೇಶದಲ್ಲಿ ಎರಡು ಕೋಮಿನ ನಡುವೆ ಕಲ್ಲು ತೂರಾಟ ನಡೆದಿತ್ತು. ಮನೆಗಳ ಕಿಟಕಿ ಗಾಜು, ಬೈಕುಗಳು, ಕಾರಿನ ಗ್ಲಾಸ್ಗಳು ಜಖಂಗೊಂಡಿದ್ವು. ಇದೀಗ ತನಿಖೆಗಿಳಿದ ಪೊಲೀಸರಿಗೆ ಗಲಭೆ ಪೂರ್ವ ನಿಯೋಜಿತ ಕೃತ್ಯ ಅನ್ನೋ ಕೆಲ ಸಾಕ್ಷ್ಯಗಳು ಸಿಕ್ಕಿವೆ. ಹೌದು, ರಾಶಿ ಬಿಯರ್ ಬಾಟಲ್ಗಳು, ಚೀಲದಲ್ಲಿ ತುಂಬಿದ ಬಿಯರ್ ಬಾಟಲ್ಗಳನ್ನ ತೆಗೆದು ಎಸಿತಾ ಇರೋ ದೃಶ್ಯ ವೈರಲ್ ಆಗಿದೆ. ಗಲಭೆ ಮಾಡಬೇಕು ಎಂದು ಕಿಡಿಗೇಡಿಗಳ ಗುಂಪೊಂದು ಪ್ರೀ ಪ್ಲಾನ್ ಮಾಡಿ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆಸಿದೆ ಎನ್ನಲಾಗ್ತಾ ಇದೆ. ಅದರಲ್ಲೂ ವೈರಲ್ ಆಗಿರುವ ವಿಡಿಯೋಗಳನ್ನ ಸಾಕ್ಷಿಯಾಗಿ ಇಟ್ಟುಕೊಂಡು ಕಿಡಿಗೇಡಿಗಳ ಬಂಧನಕ್ಕೆ ಪೊಲೀಸ್ ಇಲಾಖೆ ಬಲೆ ಬೀಸಿದೆ. ಇಲ್ಲಿಯವರೆಗೂ 48 ಜನ ಆರೋಪಿಗಳನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಈಗ ಇದುವರೆಗೆ ನಿನ್ನೆ 48 ಜನಕ್ಕೆ ಅರೆಸ್ಟ್ ಮಾಡಿದ್ದೇವೆ. ಈ ಪ್ರಕರಣಗಳಲ್ಲಿ 6 ಪ್ರಕರಣಗಳು ಮೊನ್ನೆ ನಡೆದಂತಹ ಘಟನೆ ಬಗ್ಗೆ ರಿಜಿಸ್ಟರ್ ಆಗಿದೆ. ಸೊ ತನಿಖೆ ಮುಂದುವರೆದಿದೆ. ಇನ್ನೂ ಯಾರು ಇದರಲ್ಲಿ ಇನ್ವಾಲ್ವ್ ಇದ್ದಾರೆ ಅದ್ರ ಬಗ್ಗೆ ಕೂಡ ನಾವು ಎಲ್ಲ ವಿಚಾರಣೆಯನ್ನ ಮಾಡ್ತಾ ಇದ್ದೇವೆ. ಬಟ್ ನಾವು ನಮ್ಮಲ್ಲಿ ಏನೇನು ಸಾಕ್ಷ್ಯಾಧಾರಗಳು ಅವೈಲೇಬಲ್ ಇದೆ ಅದನ್ನ ಪರಿಶೀಲನೆ ಮಾಡಿ ಕೂಡ ನಾವು ಖಂಡಿತ ಅದರ ಆಧಾರದ ಮೇಲೆನೆ ಮಾಡ್ತಾ ಇದ್ದೇವೆ. ವಿಪರ್ಯಾಸ ಅಂದ್ರೆ ಕಲ್ಲು ತೂರಾಟ ನಡೆಸಿದ್ದು 12 ರಿಂದ 14 ವರ್ಷದ ಮಕ್ಕಳು. ಗಣೇಶ ಮೆರವಣಿಗೆ ವೇಳೆ ವಸತಿ ಪ್ರದೇಶದ ಕಡೆ ನುಗ್ಗಿ ಸಿಕ್ಕ ವಾಹನಗಳ ಮೇಲೆ, ಮನೆಗಳ ಮೇಲೆ ಕಲ್ಲು ತೂರಾಟವನ್ನ ನಡೆಸಿದ್ದಾರೆ. ಒಂದು ರಸ್ತೆಯಲ್ಲಿ ಕೆಲವೇ ನಿಮಿಷಗಳು ಮಾತ್ರ ಇರುತ್ತಿದ್ದ 50 ರಿಂದ 60 ಮಕ್ಕಳ ಗುಂಪು ಕಲ್ಲನ್ನ ಎಸೆದು ಪರಾರಿಯಾಗ್ತಿದ್ರು. ಮಕ್ಕಳಾದ್ರೆ ಬಂಧನ ಮಾಡೋಕೆ ಆಗೋದಿಲ್ಲ, ಪೊಲೀಸರು ಲಾಠಿ ಚಾರ್ಜ್ ಮಾಡೋದಿಲ್ಲ ಅನ್ನೋ ಐಡಿಯಾ ಉಪಯೋಗಿಸಿದ ಕಿಡಿಗೇಡಿಗಳು ಕಲ್ಲು ತೂರಾಟಕ್ಕೆ ಮಕ್ಕಳನ್ನ ಬಳಸಿಕೊಂಡ್ರಾ ಅನ್ನೋ ಅನುಮಾನ ಮೂಡುವಂತೆ ಮಾಡಿದೆ. ವೆಲ್ ಪ್ಲ್ಯಾನ್ಡ್ ಆಗಿ ಮಾಡಿದ್ದಾರೆ ಅಂತ ಬರ್ತಿಲ್ಲ. ಅಲ್ಲಿ ಏನಾಯಿತು ಅನ್ನೋದನ್ನು ಬಡ್ಕೊಂಡಿದ್ದಾರೆ, ಅಲ್ಲಿ ಏನು ಕೇಳಿ ಬಂತು ಮಾಡಿದ್ದಾರೆ, ಅವ್ರು ಯಾಕೆ ಉದ್ರೇಕಗೊಂಡಿದ್ದಾರೆ ಅಂತ ಈ ಹಿನ್ನೆಲೆಯಲ್ಲಿ ಹಿಂದೆ ಏನೇನಾಗಿತ್ತು 3-4 ಡೇಸ್ ಅಥವಾ 5 ಡೇಸಿಂದ ಅದನ್ನೆಲ್ಲ ಅಲ್ಲಿ ತೊಗೊಂಡು ಬಂದು ಪ್ರಚೋದನೆ ಆಗಿದೆ. ಅದನ್ನು ಏನಾಗಿದೆ ಇವಾಗ ತಾನೇ ಹೇಳಿದೆ, ಟೋಟಲ್ಲು 48 ಮೆಂಬರ್ಸ್ ಅರೆಸ್ಟ್. ಅದ್ರ ಬಗ್ಗೆ ವಿಚಾರಣೆ ಮಾಡ್ತಾ ಇದ್ದೇವೆ. ಇದ್ರೆ ಖಂಡಿತ ಇದರಲ್ಲಿ ಯಾರು ಪಾತ್ರ ಇದೆ ಅಂತ ಹೇಳಿದ್ರೆ ಎಲ್ಲರಿಗೂ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ತೇವೆ. ಇರಬಹುದು, ನಾವು ಹುಡುಕ್ತಾ ಇದ್ದೇವೆ. ಯಾರ್ಯಾರು ನಮಗೆ ಇದೆ ಮಾಹಿತಿ ಇದೆ ಅದರ ಬಗ್ಗೆ ನಾವು ಕ್ರಮವನ್ನು ತೆಗೆದುಕೊಳ್ತಾ ಇದ್ದೇವೆ. ಅವ್ರು ಯಾರು ತಪ್ಪು ಮಾಡಿಲ್ಲ ಅಂದ್ರೆ ಖಂಡಿತ ಅವರು ಊರು ಬಿಡುವಂತಹ ಅವಶ್ಯಕತೆ ಏನೂ ಇಲ್ಲ. ಸಹಜ ಸ್ಥಿತಿಯತ್ತ ಬೆಣ್ಣೆನಗರಿ ದಾವಣಗೆರೆ. ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸರಿಂದ ಭದ್ರತೆ. ಇಡೀ ದಾವಣಗೆರೆಯಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿತ್ತು. ಪೊಲೀಸರ ಮುಂಜಾಗ್ರತಾ ಕ್ರಮವಾಗಿ ಭಾರಿ ಅನಾಹುತ ತಪ್ಪಿದ್ರಿಂದ ಒಂದೇ ದಿನಕ್ಕೆ ಸಹಜ ಸ್ಥಿತಿಗೆ ತಲುಪುವಂತೆ ಮಾಡಿದೆ. ನಗರದಲ್ಲಿ ನಡೆಯುವ ಗಣೇಶ ಮೆರವಣಿಗೆ ವೇಳೆ ಕಟ್ಟೆಚ್ಚರ ವಹಿಸಲಾಗಿದೆ. ಇಂದು ನಡೆಯುವ ಚನ್ನಗಿರಿ ಹಾಗೂ ಹೊನ್ನಾಳಿ ತಾಲೂಕಿನ ಹಿಂದೂ ಮಹಾಗಣಪತಿ ಶೋಭಾಯಾತ್ರೆಗೆ ಪೊಲೀಸರ ಸರ್ಪಗಾವಲನ್ನ ಹಾಕಲಾಗಿದೆ. ಒಟ್ಟಿನಲ್ಲಿ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 5 ಪ್ರಕರಣ ದಾಖಲಾಗಿದ್ದು ಪೊಲೀಸರು 35ಕ್ಕೂ ಹೆಚ್ಚು ಜನರನ್ನ ವಶಕ್ಕೆ ಪಡೆದಿದ್ದಾರೆ. ಏನೇ ಆಗ್ಲಿ, ಬೂದಿ ಮುಚ್ಚಿದ ಕೆಂಡದಂತಿದ್ದ ದಾವಣಗೆರೆ ಸಹಜ ಸ್ಥಿತಿಗೆ ಮರಳುತ್ತಿದೆ. ಪುನೀತ್ ಆಪ್ತಿ, ಪಬ್ಲಿಕ್ ಟಿವಿ, ದಾವಣಗೆರೆ.